ರಣಹದ್ದು ಮತ್ತು ಬೆಕ್ಕು. ಒಂದಾನೊಂದು ಕಾಲದಲ್ಲಿ ಒಂದು ವಯಸ್ಸಾದ ಮತ್ತು ಕುರುಡಾದ ಹದ್ದು ಇತ್ತು. ಅದರ ಹೆಸರು ತಾರದ್ದವ. ಅದು ಒಂದು ಪೊಳ್ಳಾದ ಮರದಲ್ಲಿ ವಾಸವಾಗಿತ್ತು. ಆ ಮರ ನದಿಯ ದಂಡೆಯ ಮೇಲಿನ ಫಲವತ್ತಾದ ಪ್ರದೇಶದಲ್ಲಿತ್ತು. ಉಳಿದ ರಣಹದ್ದುಗಳು ಬೇಟೆಯಾಡಲು ಹೋಗುತ್ತಿದ್ದವು. ಉಳಿದುದರಲ್ಲಿ ಕಿಂಚಿತ್ತನ್ನು ತಂದು ತಾರದ್ದವನಿಗೆ ಕೊಡುತ್ತಿದ್ದವು. ಪ್ರತ್ಯುಪಕಾರವಾಗಿ ತಾರದ್ದವ ಅವುಗಳ ಮರಿಯನ್ನು ಕಾಯುತ್ತಿತ್ತು. ಒಂದು ದಿನ ಒಂದು ಬೆಕ್ಕು ಅಲ್ಲಿಗೆ ಬಂದಿತು. ಮರಿಗಳ ಕಲರವ ಕೇಳಿತು. ಮರಗಳ ಹತ್ತಿರ ಬಂದಿತು. ಮರಿಗಳನ್ನು ಹಿಡಿಯಬೇಕೆನ್ನುವಷ್ಟರಲ್ಲಿ ಅವುಗಳ ಕೂಗು ತಾರದವನಿಗೆ ತಲುಪಿತು. ಅದು ಕೆಳಗಿಳಿದು ಬಂದಿತು. ಯಾರಲ್ಲಿ ಎಂದು ಗಟ್ಟಿಯಾಗಿ ಕೂಗು ಹಾಕಿತು. ಬೆಕ್ಕಿಗೆ ತನ್ನ ಅಂತ್ಯಕಾಲ ಸಮೀಪ ಬಂದಿದೆ ಎನಿಸಿತು. ಆಮೇಲೆ ಅದಕ್ಕೆ ರಣಹದ್ದು ಕುರುಡಾಗಿರುವುದು ಗೊತ್ತಾಯಿತು. ಅದು ಅವಕಾಶವನ್ನು ಕಳೆದುಕೊಳ್ಳಲು ಬಯಸಲಿಲ್ಲ. ಅದು ತಾರದವನ ವಿಶ್ವಾಸ ಗಳಿಸಿಕೊಳ್ಳಲು ಯೋಚಿಸಿತು. ಅಪಾಯ ಹತ್ತಿರದಲ್ಲಿದೆ ಎಂದು ಗೊತ್ತಾದಾಗ ತುಂಬಾ ಜಾಗರೂಕರಾಗಿರಬೇಕು. ಆದರೆ ಅಪಾಯ ತನ್ನೆದುರಿಗಿದೆ ಎಂದು ಗೊತ್ತಾದಾಗ ಆ ಅಪಾಯವನ್ನು ಎದುರಿಸುವ ಪ್ರಯತ್ನ ಮಾಡಬೇಕು. ಆದ್ದರಿಂದ ಬೆಕ್ಕು ಮುಂದೆ ಹೋಗಿ ಧೈರ್ಯದಿಂದ ಓ ಜಾಣ ರಣಹದ್ದೇ, ನಾನು ಬೆಕ್ಕು, ನಾನು ಬಹಳ ದೂರದಿಂದ ನಿನ್ನನ್ನು ನೋಡಲು ಬಂದಿದ್ದೇನೆ ಎಂದಿತು. ಬೆಕ್ಕೆ, ಅಂದರೆ ನಿನ್ನಿಂದ ಖಂಡಿತ ಅಪಾಯವಿದೆ. ಬದುಕುವ ಆಸೆಯಿದ್ದರೆ ಹೊರಟು ಹೋಗು ಎಂದು ಮುದಿ ರಣಹದ್ದು ಎಚ್ಚರಿಸಿತು. ದಯವಿಟ್ಟು ನನ್ನ ಮಾತನ್ನು ಕೇಳು, ಬೆಕ್ಕು ಹೇಳಿತು. ನಿನ್ನ ಜಾಣತನ ಮತ್ತು ಧರ್ಮಶ್ರದ್ಧೆ ಅಷ್ಟದಿಕ್ಕುಗಳಲ್ಲೂ ಹರಡಿದೆ. ನಿನ್ನಿಂದ ಸ್ವಲ್ಪವಾದರೂ ವಿವೇಕವನ್ನು ಪಡೆಯೋಣ ಎಂದು ಅಷ್ಟು ದೂರದಿಂದ ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ನಿನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಆಶ್ರಯ ನೀಡು, ನನ್ನನ್ನು ವಾಪಸ್ಸು ಕಳಿಸಬೇಡ. ತಾರದ್ದವನಿಗೆ ಇನ್ನು ಕೇಳಿ ಬಹಳ ಸಂತೋಷವಾಯಿತು. ಆದರೆ ನಿನ್ನ ಇರುವಿಕೆಯಿಂದ ಮರಿಗಳಿಗೆ ತುಂಬಾ ಅಪಾಯವಿದೆ. ಯಾವಾಗಲೂ ಬೇಟೆ ಮತ್ತು ಬೇಟೆಗಾರ ಜೊತೆಯಾಗಿ ಇರಬಾರದು ಎಂದಿತು. ಕಪಟ ಬೆಕ್ಕು ವಿನಯವಾಗಿ ಹೇಳಿತು, ನಿನ್ನ ಮರಿಗಳು ಸಂಪೂರ್ಣ ಸುರಕ್ಷಿತವಾಗಿರುತ್ತವೆ. ನಾನು ಮಾಂಸ ತಿನ್ನುವುದಿಲ್ಲವೆಂದು ಶಪಥ ಮಾಡಿದ್ದೇನೆ. ಕಪಟ ಬೆಕ್ಕಿನ ಈ ಮಾತುಗಳನ್ನು ಕೇಳಿ ತಾರದ್ದವನಿಗೆ ಸಮಾಧಾನವಾಯಿತು. ಮರದ ಬುಡದಲ್ಲಿ ಆಶ್ರಯ ಪಡೆಯಲು ಅನುಮತಿ ನೀಡಿತು. ನಂತರ ಕೆಲವು ದಿನ ಬೆಕ್ಕು ತಾರದ್ದವನನ್ನು ಹೊಗಳಿ ಹೊಗಳಿ ಅಟ್ಟಕೇರಿಸಿತು. ರಣಹದ್ದುಗಳೆಲ್ಲ ಹೊರಗಡೆ ಹೋದ ಮೇಲೆ ಸ್ವತಂತ್ರವಾಗಿ ಎಲ್ಲ ಗಿಡಮರಗಳನ್ನು ಸುತ್ತು ಹಾಕಲಾರಂಭಿಸಿತು. ಮರಿಗಳಿಗೆ ಕ್ರಮೇಣ ಬೆಕ್ಕಿನ ಬಗ್ಗೆ ಭಯ ಹೋಯಿತು. ತಾರದ್ದವನಿಗೆ ಬೆಕ್ಕಿನ ಮೇಲೆ ವಿಶ್ವಾಸ ಮೂಡಿತು. ಕೆಲದಿನಗಳ ನಂತರ ಬೆಕ್ಕು ತನ್ನ ನಿಜವಾದ ಬಣ್ಣ ತೋರಿಸಿತು. ರಣಹದ್ದುಗಳು ಬೇಟೆಗೆ ಹೋದ ಮೇಲೆ ನಿಧಾನವಾಗಿ ಮರ ಹತ್ತಿ ಮರಗಳನ್ನು ಹಿಡಿದು ಮರದ ಪೊಳ್ಳಿನಲ್ಲಿ ಆರಾಮವಾಗಿ ಭೋಜನ ಮಾಡುತ್ತಿತ್ತು. ಮುದಿ ಕುರುಡ ರಣಹದ್ದಿಗೆ ಇದರ ಸುಳಿವೇ ಸಿಗಲಿಲ್ಲ. ಒಂದಾದ ಮೇಲೊಂದು ಮರಿಗಳು ಮಾಯವಾಗತೊಡಗಿದವು. ರಣಹದ್ದುಗಳು ಜಾಗರೂಕರಾದವು. ಇದನ್ನು ಕಂಡು ಬೆಕ್ಕು ಪಲಾಯನ ಮಾಡಿತು. ಉಳಿದ ರೆಕ್ಕೆ ಮೂಳೆಗಳನ್ನು ತಾರದ್ದವನು ವಾಸವಾಗಿದ್ದ ಮರದ ಬುಟ್ಟೆಯಲ್ಲಿ ಹಾಕಿತು. ಇದನ್ನು ಕಂಡು ರಣಹದ್ದುಗಳು ತಾರದ್ದವ ಎಲ್ಲಾ ಮರಿಗಳನ್ನು ತಿಂದು ಹಾಕಿರಬಹುದೆಂಬ ತೀರ್ಮಾನಕ್ಕೆ ಬಂದವು. ಬಹಳ ಕೋಪದಿಂದ ತಾರದವನ ಮೇಲೆ ಆಕ್ರಮಣ ಮಾಡಿ ಕೊಂದು ಹಾಕಿದವು. ಹೀಗೆ ತಾರದವನ ಕೊನೆಯಾಯಿತು. ನೀತಿ: ದುರ್ಜನರ ಸಂಗವನ್ನು ಮಾಡಬಾರದು. ಈ ಮಾಹಿತಿಯನ್ನು ಶೇರ್ ಮಾಡಿ, ಇದರಿಂದ ಬೇರೆಯವರಿಗೆ ನಿಮ್ಮಿಂದ ಮಾಹಿತಿ ಸಿಗುತ್ತದೆ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಧನ್ಯವಾದಗಳು.